ನಿಗಮ ಟಿವಿಯ ಎಲ್ಲ ಪ್ರೇಕ್ಷಕರಿಗೂ ನಮಸ್ಕಾರಗಳು. ನಾನು ಕೆ.ಆರ್. ವಿಜಯಕುಮಾರ್, KSRTC ಆ್ಯಂಡ್ BMTC ಯುನೈಟೆಡ್ ಎಂಪ್ಲಾಯೀಸ್ ಯೂನಿಯನ್ನ ಅಧ್ಯಕ್ಷ. ಮೊನ್ನೆ 15ನೇ ತಾರೀಕು ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ ಎಲ್ಲ ಸಾರಿಗೆ ನಿಗಮಗಳ ಒಬ್ಬೊಬ್ಬ ಪದಾಧಿಕಾರಿಯನ್ನು ಕರೆದು ಭಾಳ ಸುದೀರ್ಘವಾಗಿ 2 ಬ್ಯಾಚ್ಗಳಲ್ಲಿ ಮೀಟಿಂಗ್ ಮಾಡಿದರು. ಅದರ ಫಲಶ್ರುತಿ ಆವತ್ತೇ ಹೊರಗೆ ಬರಲಿಲ್ಲಲ್ಲ ಅಂಥೇಳಿ ನನಗೊಂಚೂರು ಸಣ್ಣ ಅಸಮಾಧಾನ ಇದ್ದರೂ ಸಹ ಅಂತಿಮವಾಗಿ ಯೋಚನೆ ಮಾಡಿದಾಗ ನಮ್ಮ ನಿಲುವು ಈಗಾಗಲೇ ಯಶಸ್ಸಿನತ್ತ ದಾರಿ ಹೊರಟಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಯಾಕೆಂತಂದರೆ ಇಲ್ಲಿ 2 ಬ್ಯಾಚ್ಗಳು 2 ರೀತಿಯ ಬೇಡಿಕೆಗಳನ್ನಿಟ್ಟು ಪರಸ್ಪರ ಕಾಲೆಳೆಯುತ್ತಾ ಇಲ್ಲಿ ಯಾವುದೇ ಸಮಸ್ಯೆ ಇತ್ಯರ್ಥ ಆಗದೇ ಇರುವ ರೀತಿಯಲ್ಲಿ ವರ್ತಿಸ್ತಿದ್ವು. ಇದನ್ನು ಕಂಡೇನೆ ಮುಖ್ಯಮಂತ್ರಿಗಳು ತಮ್ಮ ಅಧ್ಯಕ್ಷತೆಯಲ್ಲಿ 2 ಬ್ಯಾಚ್ಗಳಲ್ಲಿ ಒಂದು ಜಂಟಿ ಕ್ರಿಯಾ ಸಮಿತಿಯಿಂದ ಅವ್ರ ಜೊತೆಯಲ್ಲಿ ಒಂದು 5-6 ಸಂಘಗಳು ಮತ್ತು ಎರಡನೇದು ಒಕ್ಕೂಟ ಅಂತೇಳಿ ಅದರ ಜೊತೆಯಲ್ಲಿ ಒಂದು 3-4 ಸಂಘಗಳು ಜೊತೆಗೆ ಇಂಡಿಪೆಂಡೆಂಟು ನಾವು ಮೊದಲನೇದಾಗಿ ಸ್ಪಷ್ಟಪಡಿಸ್ತೇನೆ, ಜಂಟಿ ಕ್ರಿಯಾ ಸಮಿತಿ ಜೊತೆಯಲ್ಲೂ ಅಥವಾ ಅವರ ಬೇಡಿಕೆಯ ಜೊತೆಯಲ್ಲೂ ಇಲ್ಲ. ಹಾಗೇನೇ ಒಕ್ಕೂಟದ ಜೊತೆಯಲ್ಲಿ ಅಥವಾ ಅವರ ಬೇಡಿಕೆಯ ಜೊತೆಯಲ್ಲೂ ನಾವು ಖಂಡಿತವಾಗಿಲ್ಲ. ಆ ಹಿನ್ನೆಲೆಯಲ್ಲಿ ಈ ಒಟ್ಟಾರೆ ಮೀಟಿಂಗ್ನಲ್ಲಿ ಕಡೆಯದಾಗಿ ನನಗೆ ಅವಕಾಶ ಸಿಗುತ್ತೆ, ಕಡೆಯದಾಗಿ ನಾನು ಮಾತಾಡಬೇಕಾಗತ್ತೆ ಅನ್ನೋ ಉದ್ದೇಶದಿಂದ ನಾನು ಒಂದು 5 ಪಾಯಿಂಟ್ಗಳನ್ನು ರೈಸ್ ಮಾಡಬೇಕು ಅಂತ ಹೇಳಿ ಹೋಗಿದ್ದೆ. ಮೊದಲನೇದಾಗಿ ನಾನು ಹೇಳೋದು 1993ರಿಂದ ಸಾರಿಗೆ ಸಂಸ್ಥೆಯಲ್ಲಿ ಈ ಬಿಕ್ಕಟ್ಟು ಇದೆ. ಯಾಕೆಂತಂದರೆ 92ನೇ ಇಸ್ವಿನಲ್ಲಿ ಆಗಿನ ಯೂನಿಯನ್ಗೂ ಮತ್ತು ಮ್ಯಾನೇಜ್ಮೆಂಟ್ಗೂ ಒಂದು ಒಪ್ಪಂದ ಆಗಿತ್ತು. ಆ ಒಪ್ಪಂದವನ್ನು ಸಾರಿಗೆ ಸಂಸ್ಥೆಯ ಈ ಒಪ್ಪಂದವನ್ನು ಸರ್ಕಾರ ರದ್ದು ಮಾಡಿಬಿಟ್ಟಿತ್ತು. ಆ ವಿಚಾರ ಇಟ್ಕೊಂಡು ನಾವು ಈ 2 ಪಕ್ಷಗಳು ಅಂದರೆ ದ್ವಿಪಕ್ಷೀಯ ಒಪ್ಪಂದ ಆಗಿರುವಾಗ 3ನೇ ಪಕ್ಷ ಸರ್ಕಾರ ಅದನ್ನು ರದ್ದು ಮಾಡೋದಕ್ಕೆ ಅಧಿಕಾರ ಇಲ್ಲ ಅಂತೇಳಿ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ವರೆಗೂ ಸುಮಾರು 6 ವರ್ಷಗಳ ಕಾಲ ಸುದೀರ್ಘ ವಿಚಾರಣೆ ನಡೆದು 98ನೇ ಇಸ್ವಿನಲ್ಲಿ ಅದರ ತೀರ್ಪು ಬಂತು. ತೀರ್ಪಿನ ಸಾರಾಂಶ ಏನಪ್ಪ ಅಂತಂತಂದರೆ, ಮುಂದೆ ರೆಫರೆಂಡಮ್ ಆಗೋವರೆಗೂ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ಗೆ ಇರುವ ಮಾನ್ಯತೆ ಮತ್ತು ಸವಲತ್ತುಗಳು ಮುಂದುವರಿಯುತ್ತವೆ ಅಂತನೂ ಮತ್ತು ಮ್ಯಾನೇಜ್ಮೆಂಟು ಪ್ರತಿ 4 ವರ್ಷಕ್ಕೊಂದ್ಸಾರಿ ಬೇಡಿಕೆ ಪಟ್ಟಿಯನ್ನು ತಗೊಂಡು ಅದರ ಬಗ್ಗೆ ಚರ್ಚೆ ಮಾಡಿ ಒಪ್ಪಿಗೆ ಆದರೆ ಒಪ್ಪಂದ ಮಾಡ್ಕೋಬಹುದು, ಇಲ್ಲದೆ ಹೋದರೆ ಏಕಪಕ್ಷೀಯವಾಗಿ ಘೋಷಣೆ ಮಾಡ್ಬೋದು ಅನ್ನೋ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲಿ 96ರಿಂದ 2020ರವರೆಗೂ 7 ಅಗ್ರಿಮೆಂಟ್ಗಳು ಆಗದೆ ಏಕಪಕ್ಷೀಯವಾಗಿ ಮ್ಯಾನೇಜ್ಮೆಂಟು ಮಾಡ್ಕೊತ ಬರ್ತಿತ್ತು. ಈ ಸಾರಿ ಅಂದರೆ 24-28ರ ಅವಧಿಯಲ್ಲಿ ಏನೇ ಕಾರಣಕ್ಕೆ ಈ ಸಾರಿ 25% ಹೆಚ್ಚಳದ ಒಂದು ಅಗ್ರಿಮೆಂಟ್ ಆಗಲೇಬೇಕು ಅಂತ ಹೇಳಿ ಜಂಟಿ ಕ್ರಿಯಾ ಸಮಿತಿ ಮತ್ತು ಅದರ ಜೊತೆಯಲ್ಲಿ 6-7 ಎಲ್ಲ ಸಂಘಗಳು ಸೇರಿದ್ವು. ಈಗಾಗ ಆ ಮಹಾನಾಯಕರು ನೇತೃತ್ವದಲ್ಲಿ ಮೊದಲನೇ ಬ್ಯಾಚ್ನಲ್ಲಿ ಆ ಚರ್ಚೆ ನಡೀತು. ಅವರು ಯಥಾ ಪ್ರಕಾರನೇ ಅಗ್ರಿಮೆಂಟ್ ಆಗಬೇಕು, 25% ವೇತನ ಹೆಚ್ಚಳ ಮಾಡಬೇಕು ಅಂತ ಅವರ ಒಂದು ಬೇಡಿಕೆಯನ್ನು ಎಲ್ಲರೂ ವಿವಿಧ ರೀತಿಯಲ್ಲಿ ಮಂಡಿಸಿದ್ದಾರೆ. ಆನಂತರ 2ನೇ ಬ್ಯಾಚು ಅದು ಇದೇನು ಒಕ್ಕೂಟ ಮತ್ತು ಅದರ ಜೊತೆಯಲ್ಲಿರೋ ಪಕ್ಷಗಳು ಮತ್ತು ಎಕ್ಸ್ಟ್ರಾ ನಮ್ಮದೊಂದು ಸಂಘ ಕರೆದಿದ್ರು. ಅಂದರೆ ಆ ಸಂಘದಲ್ಲಿ ಲಿಸ್ಟ್ನಲ್ಲಿ ಕಡೆಯಲ್ಲಿ ನಮ್ಮ ಹೆಸರು ಇದ್ದಿದ್ದರಿಂದಾಗಿ ನಾನು ಲಾಸ್ಟ್ನಲ್ಲಿ ಕನ್ಕ್ಲೂಷನ್ ಮಾಡುವ ರೀತಿಯಲ್ಲಿ ಮಾತನಾಡುವ ಅವಕಾಶ ಸಿಕ್ತು. ನಾನು ಮುಖ್ಯಮಂತ್ರಿಗಳ ಎದುರಿಗೆ ಬಹಳಷ್ಟು ಅಗ್ರೆಸಿವ್ ಆಗಿ ನಾನು ವಿಚಾರ ಮಂಡಿಸಿದೆ. 93ರಿಂದ ಈ ಒಂದು ಬಿಕ್ಕಟ್ಟಿದೆ. 98ರ ಸುಪ್ರೀಂ ಕೋರ್ಟ್ ಆದೇಶದ ಆಧಾರದ ಮೇಲೆ ಆ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಅವರು ಅಧಿಕಾರಿಗಳ ತಲೆಗೆ ಗನ್ ಪಾಯಿಂಟ್ ಇಟ್ಕೊಂಡು ದಬ್ಬಾಳಿಕೆ ನಡೆಸ್ತಿದ್ದಾರೆ. ಹಲವಾರು ಸಾರಿ ಅವರ ಒಂದು ಆಟೋಟೋಪಕ್ಕೆ ಮ್ಯಾನೇಜ್ಮೆಂಟ್ ಸಪೋರ್ಟ್ ನಲ್ಗೋಗಿದೆ. ಇವತ್ತು ಏನಾದರೂ 4 ನಿಗಮಗಳಾಗಿ ವಿಂಗಡಣೆ ಆಗಬೇಕಾಗಿದ್ದರೆ ಆ ಒತ್ತಡ ಕಾರಣ ಆಗಿತ್ತು, ಇತ್ಯಾದಿ ಎಲ್ಲ ವಿವರಿಸ್ತು. ಅಲ್ಟಿಮೇಟ್ ಆಗಿ ಈ ಸಂದರ್ಭದಲ್ಲಿ ಅಂದರೆ 25ನೇ ಇಸ್ವಿನಲ್ಲಿ ಹೊಸದಾಗಿ ಅವ್ರ ಜೊತೆಯಲ್ಲಿ ಅವ್ರನ್ನ ಬೇಡಿಕೆಗಳನ್ನೆಲ್ಲ ಒಪ್ಪಿ ಒಪ್ಪಂದ
ಮಾಡುವ ಅಗತ್ಯ ಏನು ಕಂಡು ಬರ್ತಾ ಇಲ್ಲ, ಹೊಸ ಬೆಳವಣಿಗೆ ಏನಾಗಿಲ್ಲ. ಆದ್ದರಿಂದ ಮ್ಯಾನೇಜ್ಮೆಂಟು ತನ್ನ ವಿವೇಚನೆಯಿಂದ ತನ್ನ ತೀರ್ಮಾನ ತಗೊಂಡು ಘೋಷಣೆ ಮಾಡಬೇಕು ಅಂತ ಹೇಳಿ ನಾನು ಆ ಸಂದರ್ಭದಲ್ಲಿ ಹೇಳಿದೆ. ಎರಡನೇದಾಗಿ ನೆಕ್ಸ್ಟ್ ಪಾಯಿಂಟ್ ಅಂತಂದರೆ 2016ರಲ್ಲಿ ಮುಷ್ಕರ ಆಗಿ ವೇತನ 12.5% ಮಾತ್ರ ಹೆಚ್ಚಳ ಆಗಿತ್ತು. 16ರಲ್ಲಿ 17ರಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ 30% ವೇತನ ಹೆಚ್ಚಳ ಆಯಿತು. ಈ 30% ಸರ್ಕಾರಿ ನೌಕರರಿಗೆ ವೇತನ ಹೆಚ್ಚಳ ಆಯಿತು. ನಾವಿಷ್ಟೆಲ್ಲ ಸ್ಟ್ರೈಕು, ಮುಷ್ಕರ, ಹೋರಾಟ ಎಲ್ಲ ಮಾಡಿದ್ರು 12.5% ಮಾತ್ರ ಆಯಿತು. ಹಾಗಾಗಿ ನಮ್ಮನ್ನು ಸರ್ಕಾರಿ ನೌಕರನ್ನು ಮಾಡಿಬಿಡಿ ಅಂತ ಹೇಳಿ 18ನೇ ಇಸ್ವಿನಲ್ಲಿ ಉತ್ತರ ಕರ್ನಾಟಕದ ಕೆಲವು ವಿಭಾಗಗಳಲ್ಲಿ ಮೂಲಭೂತ ಹಕ್ಕುಗಳ ಸಂಘ ಅಂತ ಏನೋ ಪ್ರಾರಂಭ ಮಾಡಿಕೊಂಡು ಕೆಲವರು ನಮ್ಮನ್ನು ಸರ್ಕಾರಿ ನೌಕರನ್ನು ಮಾಡಿ ಅಂತ ಶುರು ಮಾಡಿದರು. ಆಗ ಉತ್ತರ ಕರ್ನಾಟಕದ ಭಾಗದಲ್ಲೆಲ್ಲನೂ ಅದು ಒಳ್ಳೆ ಪ್ರಚಾರ ಆದ್ರೂ ದಕ್ಷಿಣದಲ್ಲಿ ಒಳ್ಳೆ ನಾಯಕರು ಸಿಕ್ಕಿರಲಿಲ್ಲ ಅಂತ ಹೇಳಿ BMTCಯ ಒಬ್ಬ ನಮ್ಮ ಚಂದ್ರು ಅಂತ ಚಾಲಕರು ಅವರಿಗೆ ಒಂದು ಸಪೋರ್ಟ್ ಮಾಡಿಕೊಂಡು ಅವರ ಮೂಲಕ ಇದನ್ನು ರಾಜ್ಯ ಮಟ್ಟದ ದೊಡ್ಡ ಸುದ್ದಿ ಅಂತ ಮಾಡಿದರು. ಆ ಹೋರಾಟ ಭಾಳ ಚೆನ್ನಾಗಿ ನಡೀತು. 2 ಸಾರಿ ಭಾಳ ದೊಡ್ಡ ಮುಷ್ಕರಗಳಾಯಿತು. ಅದರ ಪರಿಣಾಮ ಏನು ಅಂತ ನಾವು ನೋಡಿದ್ದೀವಿ ಈಗಾಗಲೇ, ಬಿಡಿ. ಆದರೆ ಆನಂತರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ ತನ್ನ ಪ್ರಣಾಳಿಕೆಯಲ್ಲಿ ಸಾರಿಗೆ ನೌಕರರ ಸಮಸ್ಯೆಗಳನ್ನು ನಾವು ಒಂದು ಗಂಭೀರವಾಗಿ ತಗೋತೀವಿ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಒಂದು ವಾಕ್ಯವನ್ನು ಹೇಳಿತು. ಆ ವಾಕ್ಯವನ್ನು ಬಳಸ್ಕೊಂಡು ಅವತ್ತಿಂದ ಇವತ್ತಿನವರೆಗೂ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಸಮಾನ ವೇತನ ಕೊಡಲಿಕ್ಕೆ ಒಪ್ಪಿಬಿಟ್ಟಿದೆ, ಪ್ರಣಾಳಿಕೆಯಲ್ಲಿ ಪ್ರಕಟಿಸಿಬಿಟ್ಟಿದೆ. ಅದನ್ನು ಜಾರಿ ಮಾಡಬೇಕು ಅಂತ ಹೇಳ್ಕೊಂಡು ಮಾಡ್ತಾ ಇದ್ದಾರೆ. ಅದರ ಪ್ರಣಾಳಿಕೆಯನ್ನು ಅದು ಸಿದ್ಧಪಡಿಸೋದಕ್ಕೆ ಮೂಲ ಕಾರಣರಾದಂತಹ ಪ್ರೊಫೆಸರ್ ರಾಧಾಕೃಷ್ಣ ಅವರು ಅವತ್ತಲ್ಲಿ ಬಂದಿದ್ದರು. ಇನ್ನೊಬ್ಬರು ಶಿವಶಂಕರ್ ಅಂತ ಒಬ್ಬರು ಬಂದಿದ್ದರು. ಮತ್ತೊಬ್ಬರು ಮೈಸೂರಿನಿಂದ ಸುರೇಶ್ ಅಂತ ಬಂದಿದ್ದರು. ಜೊತೆಗೆ 4 ಸಂಘದಿಂದ 4 ಜನ ಬೇರೆ ಬಂದಿದ್ರು. ಒಂದು 7-8-10 ಜನ ಅವರು ಇದ್ದರು. ಅವರೆಲ್ಲರೂ ಮತ್ತೆ ಅದ ಪ್ರಕಾರ ಸಮಾನ ವೇತನ ಜಾರಿ ಮಾಡಿ ನೀವು ಇದು ಪ್ರಣಾಳಿಕೆಯಲ್ಲಿ ಆ ಮಾತು ಹೇಳಿದ್ದೀರಿ ಅಂತ ಎಲ್ಲ ಒತ್ತಾಯಿಸಿದ್ರು. ಆನಂತರ ಕಡೆಯದಾಗಿ ನನಗೂ ಅವಕಾಶ ಸಿಕ್ಕಿದಾಗ ನಾನು ಪ್ರಣಾಳಿಕೆಯ ಪ್ರತಿಯನ್ನು ತಕ್ಕೊಂಡೋಗಿದ್ದೆ. ಅದನ್ನು ಅವರೆದುರಿಗೂ ಓದಿಬಿಟ್ಟೆ. ಏನಿದೆ ಪ್ರಣಾಳಿಕೆ ಪ್ರತಿನಲ್ಲಿ? ಸರ್ಕಾರಿ ಸ್ವಾಮ್ಯದಲ್ಲಿರುವ ಸಾರಿಗೆ ನಿಗಮಗಳ ಉದ್ಯೋಗಿಗಳ ವೇತನ ಇತ್ಯಾದಿ ಸೌಲಭ್ಯಗಳನ್ನು ಸರ್ಕಾರಿ ಸಮಾನಾಂತರವಾದ ಹುದ್ದೆಗಳ ವೇತನಗಳಿಗೆ ಅನುಗುಣವಾಗಿ ಆಯಾ ನಿಗಮಗಳ ಆಯವ್ಯಯಗಳ ಪತ್ರದಲ್ಲಿ ಅಡಕವಾಗುವಂತೆ ಕಾರ್ಯಕ್ರಮ ರಚನೆ ಅಂತ ಹೇಳಿದ್ದಾರೆ. ಇದರಲ್ಲಿ ಸರ್ಕಾರದ ವೇತನನೇ ನಿಮಗೆ ಕೊಟ್ಬಿಡ್ತೀವಿ, ಸಮಾನ ವೇತನ ಕೊಟ್ಬಿಡ್ತೀವಿ, ಇದೆಲ್ಲ ಏನೂ ಇಲ್ಲ. ಈ ಒಂದು ವಾಕ್ಯವನ್ನು ನಾನು ಬಹಳ ಬಹಿರಂಗವಾಗಿ ಓದಿ ಅದನ್ನು ವಿಶ್ಲೇಷಣೆ ಮಾಡೋಕೆ ಹೊರಟಾಗ ಅದನ್ನು ಸಿದ್ಧಪಡಿಸಿದವರು ಅಂತ ಹೇಳ್ತಾರಲ್ಲ ಯಾರೋ ರಾಧಾಕೃಷ್ಣ ಅವ್ರಿಗೆ ಸ್ವಲ್ಪ ಉರಿದೋಯ್ತು. ಅವರು ಒಂದು 2 ನಿಮಿಷ ನಾನು ಮಾತಾಡ್ತೀನಿ ಅಂತ ತಗೊಂಡ್ರು. ಬಹುಶಃ ಆ ಒಂದು ಸೆಂಟೆನ್ಸಿನ ಮೇಲೆ ಏನೋ ವಿವರಣೆ ಕೊಡ್ತಾರೆ ಅಂತ ನಾನು ಅವಕಾಶ ಕೊಟ್ಟೆ. ಆದರೆ ಅವರು ಆ ಬಗ್ಗೆ ಚಕಾರ ಎತ್ತಲಿಲ್ಲ. ನಾನು ಮೇಷ್ಟ್ರುಗಳ ಸಂಘದ ಅಧ್ಯಕ್ಷ ಆಗಿದ್ದೆ, ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೆ, ನಾನು ಪ್ರೊಫೆಸರ್ ಆಗಿದ್ದೆ ಇತ್ಯಾದಿ ಅಂತ ಅವರನ್ನು ಹೊಗಳ್ಕೊಂಡ್ರೆ ವಿನಃ ಅವರು ಈ ಒಂದು ಸೆಂಟೆನ್ಸ್ಗೂ ಮತ್ತು ಸಮಾನ ವೇತನ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಪ್ರಣಾಳಿಕೆಯಲ್ಲಿ ಆಶ್ವಾಸನೆ ಕೊಟ್ಬಿಟ್ಟಿದೆ ಅನ್ನೋದಕ್ಕೂ ಸಂಬಂಧವೇ ಇಲ್ದಂಗೆ ಆಯಿತು. ಹಾಗಾಗಿ ಅವರು ಒಬ್ಬನೇ ನಾನೇನಿದ್ದೆ ನನಗೆ ಭಾಳ ಅಡ್ಡಿ ಮಾಡಿದ್ರು. ಹಾಗಾಗಿ ಇನ್ನೊಂದು 2 ಪಾಯಿಂಟ್ಗಳಲ್ಲಿ ಹೇಳಲಿಕ್ಕೆ ಆಗಲಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಕೊನೆಯದಾಗಿ ಮುಖ್ಯಮಂತ್ರಿಗಳು ಈ ಎಲ್ಲ ವಿಚಾರವನ್ನು ಏನು ಫೈನಾನ್ಸ್ ಸೆಕ್ರೆಟರಿ, ಆಮೇಲೆ ಎಲ್ಲ ಚೇರ್ಮನ್ಗಳು, ವೈಸ್ ಚೇರ್ಮನ್ಗಳು, ಎಲ್ಲ MDಗಳ ಜೊತೆ ಸಮಗ್ರವಾಗಿ ಚರ್ಚೆ ಮಾಡಿ ನಾವು ತೀರ್ಮಾನ ತಗೋತೀವಿ ಅಂತ ಹೇಳಿ ಆ ಒಂದು ಸಭೆಯನ್ನು ಕನ್ಕ್ಲೂಡ್ ಮಾಡಿದರು. ಆದರೆ ಆನಂತರ ಈಚೆಗೆ ಬಂದವರು ಆ ಬಗ್ಗೆ ಅಂದರೆ ಇದೆಲ್ಲ ವೈಫಲ್ಯ ಆಗಿದೆ ಅನ್ನೋದನ್ನ ಹೇಳ್ಕೊಳ್ಳಾರದೆ ಮತ್ತೆ ಕರೀತಾರೆ, ನಮ್ಮ ಹತ್ರ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಸುಮಾರು ಒಂದು 40-50% ಹೆಚ್ಚಿನ ಅವರ ಮಾತುಗಳು ಸೇರಿಸಿ ಹೇಳ್ತಿದ್ದಾರೆ. ಏನೇ ಆಗಲಿ, ನಾನು ಈಗ ಹೇಳ್ತೇನೆ, ಮುಖ್ಯಮಂತ್ರಿಗಳೇ ಸ್ವತಃ ಕೆಲವೇ ದಿವಸಗಳಲ್ಲಿ ನಾವು ಈ ಒಂದು ಉನ್ನತ ಮಟ್ಟದ ಸಭೆ ಮಾಡಿ ತೀರ್ಮಾನ ಪ್ರಕಟಿಸ್ತೀವಿ ಅಂತ ಹೇಳಿರೋದ್ರಿಂದ ಅವರಿಗೆ ಮತ್ತು ಆ ವಿಚಾರ ಎಲ್ಲ ಹೇಳಲಿಕ್ಕೆ ನನಗೆ ಅವಕಾಶ ಕೊಟ್ಟಂತಹ ನಿಗಮ ಟಿವಿಯ ಆಡಳಿತ ವರ್ಗಕ್ಕೆ ನಾನು ಅಭಿನಂದಿಸ್ತು. ನಾನು KR ವಿಜಯಕುಮಾರ್, KSRTC BMTC ಯುನೈಟೆಡ್ ಎಂಪ್ಲಾಯೀಸ್ ಯೂನಿಯನ್ ಅಧ್ಯಕ್ಷ. ನಮಸ್ಕಾರ.